ನಮಸ್ಕಾರ, ನಾನು ನಿಮ್ಮ ಕ್ಯೂಟಿ ರಿಷಿಕಾ. ನಮ್ಮ BR ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಹಂಪಿ ನಗರದಲ್ಲಿರೋ ಶೈಲಜ್ ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ, ಅವರು ಇವತ್ತು ಯಾವ ರೆಸಿಪಿ ಮಾಡ್ಕೊಡ್ತಾರೆ ಅಂತ ನೋಡೋಣ. ಹಾಯ್ ಶೈಲಜ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಮಗೋಸ್ಕರ ಇವತ್ತು ಏನು ಸ್ಪೆಷಲ್ ಆಗಿ ಮಾಡ್ಕೊಡ್ತಿದ್ದೀರಾ? ಯಾವ ರೆಸಿಪಿ ಮಾಡ್ಕೊಡ್ತಿದ್ದೀರಾ? ಆ್ಯಕ್ಚುಲಿ ಈಗೆಲ್ಲ ರೆಸ್ಟೋರೆಂಟ್ಗೆ ಹೋಗೋದು ಕಾಮನ್ ಆಗಿಬಿಟ್ಟಿದೆ. ಸೊ ರೆಸ್ಟೋರೆಂಟಲ್ಲಿ ಮಾಡೋ ಥರ ಇನ್ಸ್ಟಂಟಾಗಿ ಕ್ಯಾಪ್ಸಿಕಮ್ ಗ್ರೇವಿ ಥರ ಮಾಡಿ ಅದನ್ನೇ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಹೌದಾ? ಇನ್ನು ವೆರೈಟಿಯಾಗಿ ಮಾಡ್ತಾ ಇದ್ದೀರಾ ನೋಡಿ. ಇದು ರೆಸಿಪಿ ನೇಮೇ ಇಷ್ಟು ಡಿಫ್ರೆಂಟ್ ಆಗಿರ್ಬೇಕಾದ್ರೆ ಇನ್ನು ರೆಸಿಪಿ ಇನ್ನೆಷ್ಟು ಟೇಸ್ಟಿ ಆಗಿರಬೇಡ. ಬನ್ನಿ ನೋಡೋಣ. ಶೈಲಜಾ ಅವರೇ, ಶುರು ಮಾಡೋಣವಾ? ಖಂಡಿತ. ಓಕೆ, ಕ್ಯಾಪ್ಸಿಕಮ್ ಮಸಾಲ ರೈಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಕ್ಯಾಪ್ಸಿಕಮ್ ಮಸಾಲ ಗೊಜ್ಜುಗೆ ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಉದ್ದಿನಬೇಳೆ, ಗರಂ ಮಸಾಲ, ತೊಗರಿಬೇಳೆ, ಅರಿಶಿನ, ಒಣಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಎಳ್ಳು, ತುಪ್ಪ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್, ರುಚಿಗೆ ಉಪ್ಪು. ಇಷ್ಟು ಬೇಕಾಗುತ್ತೆ. ಓಕೆ, ಹಂಗಿದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಪ್ಯಾನ್ ತಗೊಳ್ಳೋಣ. ಫಸ್ಟು ಏನು ಹಾಕೊಳ್ಳಿ? ಕಡಲೆಕಾಯಿ ಬೀಜ ಹುರ್ಕೊಂತೀನಿ ನಾನು. ಹಾಂ, ಇದು ಏನಂದ್ರೆ ನಾನು ಎಣ್ಣೆ ಹಾಕದೆ ಉರಿಯೋದು. ಹೌದಾ? ಎಣ್ಣೆ ಯೂಸ್ ಮಾಡಲ್ಲ. ಎಣ್ಣೆ ಹಾಕದೆ ಇದ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು ಆ ಪೌಡರ್ನ. ಹಂಗಾಗಿ ಎಣ್ಣೆ ಇದು ಸ್ಪೆಷಲ್ಲೇ ಅದು. ಎಣ್ಣೆ ಹಾಕದೆ ಇನ್ಸ್ಟೆಂಟ್ ಆಗಿ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬಹುದು. ಅದನ್ನ ಇವಾಗ ಪುಡಿ ಮಾಡ್ಕೊಳ್ತೀರೋ? ಪುಡಿ ಮಾಡಬೇಕು, ಎಲ್ಲಾನು ಹುರಿದು ಬಿಟ್ಟು ಪುಡಿ ಮಾಡ್ಕೋಬೇಕು. ಓಕೆ, ನಿಮ್ಮ ಬಗ್ಗೆ ನಮ್ಗೆ ಗೊತ್ತು, ಆದರೆ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಗೊತ್ತಾಗಬೇಕು ಅಲ್ವಾ? ಸೊ ನೀವೇನು ಓದ್ಕೊಂಡಿದ್ದೀರಾ? ನಾನು ಓದಿದ್ದು 10th ಓದಿದ್ದೀನಿ ಅಷ್ಟೇ. ನಮ್ಮದು ಹೋಟೆಲ್ ಇದೆ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ? ಇವಾಗ ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ. ನಿಮ್ಮ ಹಸ್ಬೆಂಡು? ಅವರು ಅದೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮದುವೆ ಆಗಿ 17 ಇಯರ್ಸ್ ಆಯಿತು. 17 ಇಯರ್ಸ್. ಓಕೆ, ಮಕ್ಕಳು? ಮಗ ಒಬ್ಬ, ಮಗಳೊಬ್ಳು. ಅವನು ಸೆಕೆಂಡ್ PUC ಈಗ, ಈ ಮಗಳು 10th ಈಗ. ಹೌದಾ? ನಿಮಗೆ ಫೇವ್ರೇಟ್ ಅಂದರೆ ಯಾರು ನಿಮ್ಮ ಫ್ಯಾಮಿಲಿಲಿ? ನಿಮ್ಮ ಹಸ್ಬೆಂಡಾ, ಮಕ್ಕಳ, ಯಾರು? ನನಗೆ ಎಲ್ಲರೂ ಫೇವ್ರೇಟೆ. ಹಂಗೆಲ್ಲ ಇವರು ಅವರು ಅಂತ ಹೇಳೋಂಗೇನಿಲ್ಲ, ಎಲ್ಲರೂ ಫೇವ್ರೇಟೆ. ಅತಿಯಾಗಿ ಪ್ರೀತಿ ಮಾಡೋದು ನನ್ನ ಮಕ್ಕಳಿಗೆ. ಹೌದಾ? ಓಕೆ, ನೀವು ಯಾರಿಂದ ಅಡುಗೆ ಕಲ್ತಿದ್ದು? ಆ್ಯಕ್ಚುಲಿ ನಮ್ಮದು ಮನೇಲಿ ನಮ್ಮ ಅಮ್ಮನಿಂದನೇ ನಾನು ಕಲ್ತಿದ್ದು. ಆದರೆ ನಮ್ಮದು ಹೋಟ್ಲು ಇರೋದ್ರಿಂದ ಜಾಸ್ತಿ ಕಲ್ತಿದ್ದು ನಮ್ಮ ಗಂಡನ ಮನೆಗೆ ಬಂದಮೇಲೆ ಜಾಸ್ತಿ ಕಲ್ತಿದ್ದು. ತಕ್ಕ ಮಟ್ಟಿಗೆ ಮನೆ ಮಟ್ಟಿಗೆ ನಾನು ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳೋದು ಜಾಸ್ತಿ ಆಯಿತು, ಇಂಟ್ರೆಸ್ಟು ಜಾಸ್ತಿ ಆಯಿತು ಅಲ್ಲಿ. ಈಗ ಈ ಕಡಲೆಕಾಯಿ ಬೀಜ ಆಗಿದೆ, ತೊಗರಿಬೇಳೆ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಎಷ್ಟು ಹಾಕ್ತಾ ಇದ್ದೀರಾ ಅದನ್ನು? ಅದು 1 ಬೌಲ್ ಅಷ್ಟೇ. 1 ಬೌಲ್ ಅಷ್ಟೇ. ಇದನ್ನು ಅದೇ ಕಲರ್ ಹಾಕ್ಬೇಕಾ? ಹಾಂ, ಸ್ವಲ್ಪ ಬ್ರೌನಿಶ್. ಅಂದರೆ ಎಲ್ಲಾನು ಒಂದೇ ಸರಿ ಹುರ್ಕೊಂಡ್ರೆ ಆಗಲ್ಲ? ಹಾಂ, ಅದು ಹಂಗೆ ಬರಲ್ಲ. ಹಾಂ, ಯಾಕೆ? ಅಂದರೆ ಕೆಲವೊಂದು ಈಗ ನೋಡಿ, ಅದು ಎಳ್ಳು ತುಂಬ ತೆಳುವಾಗಿರುತ್ತೆ, ಅದನ್ನು ಅದ್ರ ಜೊತೆಗೆ ಹಾಕಿದ್ರೆ ಅದು ತುಂಬ ರೋಸ್ಟ್ ಆಗಿಬಿಡುತ್ತೆ. ಹೌದು. ಸೊ ಅದು ಎಷ್ಟೆಷ್ಟು ಬೇಕೋ ಅಷ್ಟಷ್ಟಕ್ಕೆ ಹುರ್ಕೋಬೇಕು. ಸಪ್ರೇಟಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಂದಾಗುತ್ತೆ, ಒಂದಾಗಲ್ಲ. ಈಗ ತೊಗರಿಬೇಳೆ ಆಗಿದೆ, ಅದು ತೆಕ್ಕೊಂಡೆ. ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಅಲ್ವಾ? ಅಷ್ಟೇ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಉರಿಬೇಕು ಅನ್ಸುತ್ತೆ ಅಲ್ವಾ? ಹಾಂ, ಜಾಸ್ತಿ ಅಂತ ಏನಲ್ಲ, ಅದು ಬ್ರೌನ್ ಆದರೆ ಸಾಕು. ಬ್ರೌನ್ ಆದರೆ ಸಾಕು. ನಿಮಗೆ ಯಾವುದು ಫೇವ್ರೆಟ್ ಫುಡ್ಡು? ನನಗೆ ಪುಳಿಯೋಗರೆ. ಪುಳಿಯೋಗರೆ ಅಂದರೆ ತುಂಬ ಇಷ್ಟನಾ? ಐ ಥಿಂಕ್ ನೀವು ರಾಯನ ತುಂಬ ಪೂಜೆ ಮಾಡ್ತೀರಾ ಅನ್ಸುತ್ತೆ ಅಲ್ವಾ? ಖಂಡಿತ. ನೋಡಿ ಹೆಂಗೆ ಕಂಡಿಡ್ದೆ ಅಂತ ನಾನು. ಹೆಂಗೆ ಗೆಸ್ ಮಾಡಿದ್ರಿ ನೀವು? ನಾನು ರಾಯನ ಪೂಜೆ ಮಾಡ್ತೀನಿ ಅಲ್ವಾ, ಸೊ ಹಂಗಾಗಿ ಕಂಡಿಡ್ದೆ. ಅದಂಗೆ ಅದು ಗೊತ್ತಾಗ್ಬಿಡುತ್ತಲ್ವಾ? ಹೌದು. ಬ್ರೌನ್ ಕಲರ್ ಆಗಿದೆಯಾ? ಹಾಂ, ಈಗ ಇದು ಆಯಿತು. ಹಾಂ, ಇದನ್ನು ಅದರಲ್ಲೇ ಹಾಕ್ಕೊಂತೀನಿ. ನೆಕ್ಸ್ಟ್ ಏನು ಹಾಕ್ತಾ ಇದ್ದೀರಾ? ನೆಕ್ಸ್ಟು ಜೀರಿಗೆ ಹಾಕ್ತೀವಿ. ಜೀರಿಗೆ. ಹಾಂ, ಇದನ್ನು ಅಷ್ಟೇ ಹಾಕೊಳ್ತಾ ಇದ್ದೀರಾ? ಇದೆಲ್ಲ ಬೇಗ ಆಗ್ಬಿಡುತ್ತೆ. ಇದು 2 ರಿಂದ 3 ಸ್ಪೂನ್ ಅಷ್ಟೇ ಅಲ್ವಾ? ಅಂದರೆ ಇವಾಗ ಕಡಲೆಗಳನ್ನ ಏನು ಹಾಕೊಂಡಿದ್ದೀರಾ ಅದಕ್ಕಿಂತ ಸ್ವಲ್ಪ ಕಡಿಮೆ. ನೆಕ್ಸ್ಟ್ ನಾನು ಎಳ್ಳು ಹಾಕೊತಾ ಇದ್ದೀನಿ. ಎಷ್ಟು ಹಾಕೊಳ್ತಾ ಇದ್ದೀನಿ? ಅದು 2-3 ಸ್ಪೂನ್ ಅಷ್ಟೇ. 2-3 ಸ್ಪೂನ್ ಅಷ್ಟೇ. ಜೀರಿಗೆ ನೋಡಿ, ಇದೆಲ್ಲ ಬೇಗ ಆಗ್ಬಿಡುತ್ತೆ. ನೀವು ಹೇಳಿದ್ರಲ್ಲ, ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಇದಾಗುತ್ತೆ. ಈಗ ಉದ್ದಿನಬೇಳೆ ಆಗಿದೆ, ಈಗ ಇದನ್ನೇ ಹಾಕೊಳ್ಳೋಣ. ಇದು ಒಂದು ಅರ್ಧ ಬೌಲ್ ಇದೆ. ಅರ್ಧ ಬೌಲ್ ಅಷ್ಟೇ ಅಲ್ವಾ? ಇದನ್ನು ಕೂಡ ಹುರ್ಕೋಬೇಕಾ? ಹೌದು, ಇಲ್ಲ ಹಸಿ ವಾಸನೆ ಬಂದ್ಬಿಡುತ್ತೆ.
ಧನಿಯಾ ಪೌಡರ್ ಹಾಕಿದ್ರೆ ನಡೆಯಲ್ವಾ? ಪೌಡ್ರು ನಾವು ಅಂಗಡಿಯಲ್ಲಿ ಕೊಂಡ್ಕೊಳ್ಳೋದ್ರಿಂದ ಏನ್ ಮಿಕ್ಸ್ ಆಗಿರುತ್ತೆ ಗೊತ್ತಿಲ್ಲ. ಇದಾದ್ರೆ ಪ್ಯೂರ್ ಅನ್ಸುತ್ತೆ. ಅದಕ್ಕೆ ಕಾಳು ಹುರ್ಕೊಂಡು ನಾವು ಪುಡಿ ಮಾಡ್ತಾರೆ. ಅಂಗಡಿಲಿ ಪೌಡರ್ ಕೊಡ್ತಾರಲ್ವಾ, ಸೊ ಅದನ್ನು ಇದೇ ತರ ಹುರಿದು ಈ ಫ್ರಾಗ್ರೆನ್ಸ್ ಬರಲ್ಲ ಅದು. ಓಕೆ, ಈ ಫ್ರೇಗ್ರೆನ್ಸ್ ಅದಕ್ಕೆ ನಾವು ಇದನ್ನ ಮನೆಯಲ್ಲೇ ಕಾಳು ತಗೊಂಡು ಹುರ್ಕೊಂಡ್ರೆ ಇದು ಬೆಸ್ಟ್. ಇದನ್ನು ಬ್ರೌನ್ ಕಲರ್ ಬರೋ ತರ ಇದು ಬ್ರೌನಿಶ್ ಹಾಕ್ಬೇಕು. ಇದು ಸ್ಮೆಲ್ ಬರುತ್ತೆ. ಹಸಿ ಹಸಿ ವಾಸನೆ ಹೋಗೋದು ಸ್ಮೆಲ್ ಬರುತ್ತೆ. ಈಗ ಇದು ಆಗಿದೆ ಧನಿಯಾ. ಈಗ ನೆಕ್ಸ್ಟು ಮೆಣಸಿನ್ಕಾಯಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಇದೆ ಇದರಲ್ಲಿ. ಇದು ಕಲರ್ಗೆ. ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಮಾತ್ರ ಈ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ಯಾಕೆ ಬೇರೆ ಬೇರೆ ಹಾಕೊಳ್ತಾ ಇದ್ದೀರಾ? ಇದರಲ್ಲಿ ಕಲರ್ ಕಡಿಮೆ. ಈ ಮೆಣಸಿನ್ಕಾಯಿ ಅಂದ್ರೆ ಈ ಗುಂಟೂರು ಮೆಣಸಿನ್ಕಾಯಲ್ಲಿ ಕಲರ್ ಕಡಿಮೆ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೋದು. ಅದ್ರಲ್ಲಿ ಏನು ಖಾರ ಬರಲ್ಲ, ಜಸ್ಟ್ ಟೇಸ್ಟ್ ಮತ್ತೆ ಕಲರ್ ಅಷ್ಟೇ. ಸ್ಪೈಸಿ ಆಗಿರಲಿ ಅಂತ ಇದಾಗ್ತಿದೆ. ಸ್ಪೈಸಿಗೆ ಗುಂಟೂರು, ಕಲರು ಮತ್ತೆ ಟೇಸ್ಟ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಹುರಿದಿದ್ದೆಲ್ಲ ಆಯ್ತಾ? ಈಗ ಹುರಿದಿದ್ದೆಲ್ಲ ಆಗಿದೆ, ಪುಡಿ ಮಾಡ್ಕೊಳ್ಳೋಣ. ಅದು ತುಂಬಾ ಸಣ್ಣ ಆಗ್ಬೇಕಾ ಅಥವಾ ಮೀಡಿಯಂ ಆಗಿದ್ರೆ? ಇಲ್ಲ, ಅದು ಸ್ವಲ್ಪ ನುಣ್ಣಗೆ ಆಗ್ಬೇಕು. ತುಂಬಾ ದಪ್ಪನೂ ಬೇಡ, ತುಂಬಾ ಸಣ್ಣನೂ ಬೇಡ. ಆಗಿದೆನಾ? ಈಗ ಇದು ಇಷ್ಟು ಪುಡಿ ಆಗಿದೆ, ಇಷ್ಟು ನೈಸಾಗಿ ಆಗಬೇಕು. ಇಷ್ಟು ನೈಸಾಗಿ ಆಗಬೇಕು. ಇದರಲ್ಲಿ ಕಡಲೆಕಾಯಿ ಬೀಜ, ಉದ್ದಿನ ಬೇಳೆ, ತೊಗರಿ ಬೇಳೆ, ಮೆಣಸಿನ್ಕಾಯಿ, ಎಳ್ಳು, ಧನಿಯಾ ಎಲ್ಲ ಹಾಕಿ ಇದು ಪುಡಿ ಮಾಡ್ಕೊಂಡಿರೋದು. ಇದನ್ನ ನಾವು ಎಣ್ಣೆ ಹಾಕಿ ಫ್ರೈ ಮಾಡದೇ ಇರೋದ್ರಿಂದ ಒಂದು ವಾರ, 15 ದಿನ, 20 ದಿನದವರೆಗೂ ಈ ಪೌಡ್ರ್ ಇಟ್ಕೊಂಡು ನಾವು ಬೇಕಾದಾಗ, ಈಗ ಕ್ಯಾಪ್ಸಿಕಮ್ ಫ್ರೈ ಮಾಡ್ತೀವಲ್ವಾ, ಅದು ಯಾವಾಗ ಬೇಕಾದ್ರೂ ಮಾಡಿಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಈಗ ಇದು ಪುಡಿ ಆಗಿದೆ, ನಾವಿವಾಗ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡು ಮಾಡೋಣ ಬನ್ನಿ. ಈಗ ಪ್ಯಾನ್ ಕಾಯಬೇಕು ಅಲ್ವಾ? ಕಾಯಬೇಕು. ಪ್ಯಾನ್ ಇಟ್ಕೊಡ್ಲೇನೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ? ತೇವಾಂಶ ಇದ್ರೆ ಅದು ಒಣಗಬೇಕು, ಇಲ್ಲ ಅಂದ್ರೆ ಅದು ಚಿಟ 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 ಅಂತ. ಹೌದು. ಈಗ ನಾನು ಇದನ್ನ ಫ್ರೈ ಮಾಡೋದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನೇ ಯಾಕೆ ಬಳಸ್ತೀರಾ? ಎಣ್ಣೆ ಬಳಸಲ್ವಾ? ತುಪ್ಪ ಇಷ್ಟ, ಹಂಗಾಗಿ ಎಣ್ಣೆ ಬೇಕಾದ್ರೂ ಹಾಕೋಬಹುದು. ತುಪ್ಪ ಇಷ್ಟ ನಂಗೆ, ಹಂಗಾಗಿ ತುಪ್ಪ ಹಾಕ್ತಾ ಇದ್ದೀನಿ. ಅಂದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತ. ಎಷ್ಟು ಹಾಕೊಳ್ತಿದ್ದೀರಾ ತುಪ್ಪನ? ಒಂದು 100 ಗ್ರಾಮ್ ಅಷ್ಟು ತಗೋ. 100 ಗ್ರಾಮ್ ಸಾಕು. ನೋಡಿ, ಇವಾಗ ಶೈಲಾಜ್ ಅವರು 100 ಗ್ರಾಮ್ ಅಷ್ಟು ತುಪ್ಪ ಹಾಕಿದ್ದಾರೆ. ನೆಕ್ಸ್ಟ್ ಏನು ಹಾಕ್ತಾರೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಏನು ಹಾಕ್ತಿದ್ದೀರಾ? ನೆಕ್ಸ್ಟ್ ಜೀರಿಗೆ, ಸಾಸಿವೆ, ಜೀರಿಗೆ ಸಾಕು. ಜೀರಿಗೆ ಸಾಕಾ? ಅಂದ್ರೆ ಇವಾಗೂ ಹಾಕೊಳ್ತಿದ್ದೀರಾ, ಅವಾಗೂ ಹಾಕಿದ್ದೀರಾ? ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಅದರಿಂದ ಜೀರಿಗೆ ಜಾಸ್ತಿ ಯೂಸ್. ಈ ಕಡೆ ಟೇಸ್ಟು ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಬರ್ತಾ ಇದೆಯಾ? ಇವಾಗ ಬರ್ತಾ ಇದೆ ನೋಡಿ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಇವಾಗ್ಲೂ ಅಷ್ಟೇ ಒಗ್ಗರಣೆ ಹಾಕೋದೇ ಇಲ್ಲ ನಾನಂತೂ. ಅಮ್ಮನೇ ಬಂದು ಹಾಕ್ತಾರೆ. ಚಿಟ ಚಿಟ ಅಂದ್ರೇನೆ ಅದು ಒಗ್ಗರಣೆ ಅನ್ಸ್ಕೊಳ್ಳೋದು. ಒಗ್ಗರಣೆ ಹಾಕೋದು ಬಿಡಿ, ನಮ್ಗೆ ಅಡುಗೆ ಮಾಡೋಕ್ಕಾದ್ರೂ ಬರ್ಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಹಾಕ್ತಿದ್ದೀರಾ? ಒಂದು ಬೌಲ್ ಅಷ್ಟು, ಒಂದು 3 ಇಂದ 4 ಈರುಳ್ಳಿ ಸಣ್ಣ ಸಣ್ಣದು ಕಟ್ ಮಾಡ್ತೀನಿ. 1 ಬೌಲ್ ಅಂದ್ರೆ ಎಷ್ಟು ಈರುಳ್ಳಿ ಹಾಕ್ತಿದ್ದೀರಾ? 2 ರಿಂದ 3. 2 ರಿಂದ 3 ಸಣ್ಣದ್ದು, ಸಣ್ಣ ಈರುಳ್ಳಿ 2 ರಿಂದ 3. ನೆಕ್ಸ್ಟ್ ಏನು ಹಾಕೊಳ್ತಾ ಇದ್ದೀರಾ? ಅದು ಫ್ರೈ ಆಗಿ ನೆಕ್ಸ್ಟ್ ಕ್ಯಾಪ್ಸಿಕಮ್. ನಿಮಗೆ ಯಾವ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ಆ ಪ್ಲೇಸ್ಗೆ ನಾವು ಪದೇ ಪದೇ ಹೋಗ್ತೀವಿ. ಈ ಪ್ಲೇಸ್ ಅಂದರೆ ನಮ್ಮ ಫ್ಯಾಮಿಲಿಗೆ, ನಿಮಗೆ, ನಿಮ್ಮ ಹಸ್ಬೆಂಡ್ಗೆ ಫೇವ್ರೇಟು ಅಂತ ಯಾವುದು? ಆ ಥರ ಎಲ್ಲ ಏನಿಲ್ಲ, ನಾವಿರೋ ಜಾಗನೇ ನಮ್ಗೆ ಇಷ್ಟ. ನಿಮ್ಮದು ಹೋಟೆಲ್ ಇದೆ ಅಂತ ಹೇಳಿದ್ರಲ್ವಾ? ಹೌದು. ಎಲ್ಲಿರೋದು ಹೋಟೆಲು? ನಮ್ಮದು RPC ಲೇಔಟು ಲೈಬ್ರರಿ ಹತ್ರ ಇದೆ, ವೀರಭದ್ರೇಶ್ವರ ಟಿಫನ್ ಸೆಂಟರ್ ಅಂತ. ನಮ್ದಲ್ಲೇ ಬೆಳಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ಅಲ್ಲೇ ನಾವು ಮನೇಲಿ ಮಾಡಿಕೊಂಡು
ಅಲ್ಲಿ ತಗೊಂಡೋಗಿ ಅಲ್ಲಿ ಸೇಲ್ ಮಾಡೋದು. ಅಲ್ಲೇ ಸೇಲ್ ಮಾಡ್ತೀರಾ? ನಾವ್ ಅಲ್ಲಿ ಅಡ್ಗೆ ಮಾಡಲ್ವಾ? ಇಲ್ಲ, ಮನೆಯಲ್ಲೇ ಮಾಡಿ ತಗೊಂಡೋಗೋದು. ಅಂದ್ರೆ ಮನೆ ಅಡ್ಗೆ ಊಟ ನಮ್ಮಲ್ಲಿ ಮಾಡ್ಬೇಕು ಅಂದ್ರೆ ಜಾಸ್ತಿ ದೋಸೆ ಮತ್ತೆ ಮಸಾಲ ವಡೆ ಮಸಾಲಾ ವಡೆ ಫೇವ್ರೆಟ್. ತುಂಬಾ ಫೇವ್ರೇಟಾ? ಅದು ತುಂಬಾ ಸ್ಪೆಷಲ್ ಆಗಿ ತುಂಬಾ ಮಾಡ್ತೀರಾ? ಸ್ಪೆಷಲ್ ಅಂತ ನಾವ್ ಹೇಳಿಲ್ಲ, ಕಸ್ಟಮರ್ ನಮ್ಗೆ ಹೇಳಿದ್ದಾರೆ. ಅಷ್ಟು ಸಾಕು ಬಿಡಿ. ಮತ್ತೆ ನೆಕ್ಸ್ಟ್ ಏನ್ ಹಾಕೊಳ್ತಾ ಇದ್ದೀರಾ? ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋದು. ದೋಸೆ ಅಂತ ಹೇಳಿದ್ರಲ್ಲ, ಯಾವ ದೋಸೆ ತುಂಬಾ ಸ್ಪೆಷಲ್ ನಿಮ್ಮ ಹೋಟೆಲ್ ಅಲ್ಲಿ? ಇಲ್ಲ, ಆಕ್ಚುಲಿ ನಾವು ಮಾಡೋದು ಒಂದೇ ದೋಸೆ, ಹಾ, ಪ್ಲೇನ್ ದೋಸೆ. ಪ್ಲೇನ್ ದೋಸೆ. ಹಾ. ಅದಕ್ಕೆ ನಾವು ಚಟ್ನಿ ಆಲೂಗಡ್ಡೆ ಪಲ್ಯ ಸಪ್ರೇಟ್ ಕೊಟ್ಟಿರ್ತೀವಿ. ಸೊ ನಮ್ಮ ಕಸ್ಟಮರ್ಗಳಿಗೆ ಅದೇ ಇಷ್ಟ. ಹೌದು, ನಾವು normal ಮಸಾಲೆ ಆಗಿ ದೋಸೆ plain ಮಾಡೋದು ದೋಸೆನೇ ಇಷ್ಟ ಇಷ್ಟ ಆಗಲ್ಲ ಆಗುತ್ತೆ. ದೋಸೆನ ಮನೇಲೆ ಮಾಡ್ಕೊಂಡು ಹೋಗ್ತೀರಾ ಅಥವಾ? ಇಲ್ಲ ಇಲ್ಲ, ಅಲ್ಲೇ ಪ್ರಿಪೇರ್ ಮಾಡ್ತೀವಿ. ಓ, ದೋಸೆ ಬಿಸಿ ಮಾತ್ರ ಬಿಸಿ ದೋಸೆ. ದೋಸೆ ಮತ್ತೆ ಇಡ್ಲಿ, ತಟ್ಟೆ ಇಡ್ಲಿ ಮಾಡ್ತೀವಿ. ತಟ್ಟೆ ಇಡ್ಲಿ ಅಲ್ಲೇ ಪ್ರಿಪೇರ್ ಮಾಡ್ತೀವಿ. ಚಿಕ್ಕ ಇಡ್ಲಿ ಮಾತ್ರ ಮನೆಯಲ್ಲಿ ಅತ್ತೆ ಮಾವ ಇರ್ತಾರೆ, ಅವರು ನಮಗೆ ಮಾಡಿ ಕೊಟ್ಟು ಕಳಿಸ್ತಾರೆ. ವಡೆ ಎಲ್ಲ ಮನೆಯಲ್ಲೇ ಮಾಡೋದು. ಹಂಗಾಗಿ ಅದನ್ನ ಚಿಕ್ಕ ಇಡ್ಲಿ ಮಾತ್ರ ಪುಟ್ಟದಾಗಿರುತ್ತೆ, ಆ ಇಡ್ಲಿ ಮಾತ್ರ ತಗೊಬರ್ತೀವಿ. ಅಂದ್ರೆ ಇಡೀ ಫ್ಯಾಮಿಲಿನೇ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಹೌದು. ಅದರಿಂದ ತುಂಬಾ ಲಾಭ ಬರುತ್ತೆ ಅನ್ಸುತ್ತೆ ಅಲ್ವಾ? ಅದರಿಂದ ಅಷ್ಟೇ ಶ್ರಮ ಇರುತ್ತೆ. ನೋಡಿ, ನಿಮ್ಮ ಅತ್ತೆ ಮಾವ ಎಲ್ಲ ನಿಮ್ಗೆಲ್ಲ ಎಷ್ಟು ತುಂಬಾ support ಸಪೋರ್ಟ್ ಮಾಡ್ತಾರಪ್ಪ. ತುಂಬಾ ವಯಸ್ಸಾಗಿದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇರಲ್ಲ. ತುಂಬಾ ಗ್ರೇಟ್ ಅವರು. ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ನಾದ್ನಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪ ಕೂಡ ಬರ್ತಾರೆ ಡೈಲಿ ಹೋಟ್ಲಿಗೆ. ನಮ್ಮ ಅಪ್ಪ ಕೂಡ ಬರ್ತಾರೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಅಪ್ಪಾಜಿ. ನಮ್ಮ ಮಾವ ಕೂಡ ಅಷ್ಟೇನೆ, ಅವರೇ ವಡೆ ಎಲ್ಲ ಮಾಡೋದು. ನಿಮ್ಮ ಅಪ್ಪಾಜಿನೇ ನಮ್ಮ ಮಾವ ವಡೆ ಮಾಡೋದು. ಓಕೆ. ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ ಕಸ್ಟಮರ್ಗಳೆಲ್ಲ, ಬಟ್ ಹಂಗೆ ಮಾಡ್ತಾರೆ ಅವರು ಕೂಡ. ಅವ್ರಿಗೂ 75 ಇಯರ್ಸ್ ಆಗಿದೆ. ಓ, 75 ಇಯರ್ಸ್. ಗಾಡ್, 75 ಇಯರ್ಸ್ ಆದ್ರೂ ನಾವ್ ಯಾರು ಮಾಡಲ್ಲ ಕೆಲಸ, ಅಷ್ಟು ಕೆಲಸ ಮಾಡ್ತಾರ ಅವ್ರು. ಚೆನ್ನಾಗಿ ಮಾಡ್ತಾರೆ. ಅವರಿಂದನೇ ನಿಮ್ಗೆ ಈ ಕೈ ರುಚಿ ಬಂದಿರೋದು ಅನ್ಸುತ್ತೆ. ಖಂಡಿತ. ಅವ್ರ ಹೆಸರೇನು? ನಿಮ್ಮ ಅತ್ತೆ ಮಾವನ ಹೆಸರು? ನಮ್ಮ ಮಾವನ ಹೆಸರು ಶಿವಣ್ಣ ಅಂತ, ನಮ್ಮ ಅತ್ತೆ ಹೆಸರು ರುದ್ರಮ್ಮ. ನಿಮ್ಮ ಅಪ್ಪ ಅಮ್ಮನ ಹೆಸರು? ನಮ್ಮ ಅಪ್ಪನ ಹೆಸರು ಶಿವಕುಮಾರ್, ನಮ್ಮ ಅಮ್ಮನ ಹೆಸರು ಸೌಭಾಗ್ಯ. ಅಮ್ಮ ಏನ್ ಮಾಡ್ತಾ ಇರ್ತಾರೆ? ಅಮ್ಮ ಹೌಸ್ ವೈಫು. ಅವರು ದೇವಸ್ಥಾನ ಭಜನೆ ಜಾಸ್ತಿ ಅವರು. ಹೌದಾ? ನೀವು ದೇವಸ್ಥಾನಕ್ಕೆ ತುಂಬಾ ಹೋಗ್ತಾ ಇರ್ತೀರಾ ಅನ್ಸುತ್ತೆ ಅಲ್ವಾ? ನಾನ್ ಕಡಿಮೆನೆ, ನಾನು ಹೋಗೋದು ಬರೋದು ಎಲ್ಲ ನಮ್ಮ ಅಮ್ಮನೇ ತಗೋಬಿಟ್ಟವ್ರು. ಎಲ್ಲ ಅವರು ಎಲ್ಲ ಮಗಳಿಗಾಗ್ಲಿ ಮಗಳದ್ದು ಒಳ್ಳೇದಾಗ್ಲಿ ಬರೀ ಅದ್ದೇ ಅವ್ರದ್ದು. ನಿಮ್ಮ ಹೋಟೆಲ್ ಇದೆ ಅಂತ ಹೇಳಿದ್ರಲ್ವಾ, ಅದು ಪ್ರತಿ ದಿನಾನೂ ಇರುತ್ತೋ ಅಥವಾ? ಪ್ರತಿ ದಿನ ಇರುತ್ತೆ. ಸಂಡೇ ಹಂಗೆ? ಇಲ್ಲ ಸಂಡೇ ಇನ್ನು ನಮ್ಗೆ ಎಕ್ಸ್ಟ್ರಾ ಡ್ಯೂಟಿ ಅವತ್ತು. ತುಂಬಾ ಸಂಡೇ ಮಾತ್ರ ಮಧ್ಯಾಹ್ನ ಇರಲ್ಲ, ಊಟ ಇರಲ್ಲ ಸಂಡೇ. ಬೇರೆ ದಿನ ಎಲ್ಲ ಮಧ್ಯಾಹ್ನ ಊಟ ಇರುತ್ತೆ. ಓ, ಮಧ್ಯಾಹ್ನ ಊಟ ಬೇರೆ ಇರುತ್ತಾ? ಮಧ್ಯಾಹ್ನ ಊಟ. ಏನೇನ್ ಕೊಡ್ತೀರಾ ಊಟಕ್ಕೆ? ಚಪಾತಿ, ಮುದ್ದೆ, ರೈಸು, ಮಜ್ಜಿಗೆ ಎಲ್ಲ ಇರುತ್ತೆ. ಮುದ್ದೆ, ರಾಗಿ ಮುದ್ದೆ ಮಾಡ್ತೀರಾ? ಅಂದ್ರೆ ಮೀಲ್ಸ್ ತರ ನಾವೇನ್ ಕೊಡಲ್ಲ. ಅವ್ರದ್ದೇ ಒಂದ್ ಮುದ್ದೆ ಹಾಫ್ ರೈಸು ತರ ತಗೋತಾರಲ್ಲ, ಆ ತರ ಕೊಡೋದು. ಓಕೆ. ರೊಟ್ಟಿ ಆ ತರ? ರೊಟ್ಟಿ ಎಲ್ಲ ಮಾಡಲ್ಲ. ಚಪಾತಿ ಅಲ್ಲೇ ಚಪಾತಿ ಮಾಡ್ತೀವಿ, ಹೋಟ್ಲಲ್ಲೇ ಮಾಡ್ತೀವಿ. ಅದನ್ನ ಏನು ಎಲ್ಲಿ ತರಲ್ಲ. ಮುದ್ದೆ ಮಾತ್ರ ಮನೇಲಿ ಮಾಡಿ ತಗೊಂಡ್ ಬರ್ತೀವಿ. ಓಕೆ. ಸೊ ನಿಮ್ಮ ಹೋಟೆಲ್ಗೆ ನಿಮಗೆ ತುಂಬ ಒಳ್ಳೇದಾಗಲಿ. ಇವಾಗೇನು ಚಿಕ್ಕ ಹೋಟೆಲ್ ಅಂತ ಹೇಳ್ತಾ ಇದ್ದೀರಲ್ಲ, ಮುಂದೆ ಅದೇ ಒಂದು ದೊಡ್ಡ ರೆಸ್ಟೋರೆಂಟ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಹೋಟೆಲಿಗೆ ಬರ್ತೀನಿ. ಒಂದು ಒಳ್ಳೆ ರೆಸಿಪಿ ಮಾಡ್ಕೊಡ್ತೀರಲ್ವಾ? ಖಂಡಿತ ಬನ್ನಿ. ರೆಸಿಪಿ ಅನ್ನೋಕ್ಕಿಂತ ನಿಮ್ಮ ದೋಸೆನೇ ಸ್ಪೆಷಲ್ ಅಂತ ಹೇಳ್ತೀರಾ ಅಲ್ವಾ? ಖಂಡಿತ ನೀವು ಬನ್ನಿ, ಬಂದು ಟೇಸ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ದೋಸೆ ತಿಂತೀನಿ, ಕೈಯಿಂದ ಮಾಡ್ಕೊಡಿ. ಈಗ ಇದಾಗಿದೆ. ಆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡ್ರು ಹಾಕೋಣ. ಇಲ್ಲಿದೆ ನೋಡಿ. ನಾನು ಈ ಬೌಲ್ ಅಷ್ಟೇ ರೈಸ್ ತಗೊಂಡಿದ್ದೀನಿ. ಈ ರೈಸ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಪೌಡ್ರ್ ಹಾಕ್ತೀನಿ. ಉಳಿದಿದ್ದನ್ನು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಮಾಡಿದಾಗ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಬೋದು. ಫ್ರೈ ಆಗಿದೆ ಅನ್ಸುತ್ತೆ ಅಲ್ವಾ? ಆಗಿದೆ. ಕೊನೆಯಲ್ಲಿ 1 ಸ್ಪೂನ್ ಗರಂ ಮಸಾಲ ಹಾಕೋಣ. ಓಕೆ. ಒಂದು ಅರ್ಧ ಸ್ಪೂನ್ ಅರಿಶಿನ ಕಲರ್ಗೆ. ಅದು ಜಾಸ್ತಿ ಫ್ರೈ ಆಗ್ಬೇಕಾ ಅಥವಾ ನಾರ್ಮಲ್ ಆಗಿ ಫ್ರೈ ಆದ್ರೆ ನಡೆಯುತ್ತಾ? ನೋಡ್ತಾ ಇರ್ಬೋದು, ಮೀಡಿಯಂ ಆಗಿದೆ, ತುಂಬಾ ಫ್ರೈ ಅಂತ ಅಲ್ಲ, ಮೀಡಿಯಂ ಆಗಿದೆ. ಈಗ ಪೌಡರ್ ಹಾಕೊಳ್ಳೋಣ. ಎಷ್ಟು? ಈಗ ನಾನು ಈ ಬೌಲಲ್ಲಿರೋ ಅನ್ನಕ್ಕೆ ಎಷ್ಟು ಒಂದು 5-6 ಸ್ಪೂನ್ ಹಾಕೋತೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು 5-6 ಸ್ಪೂನ್ ಹಾಕ್ತೀನಿ. ಅದು ಎಷ್ಟು ಹೊಂದ್ಕೊಳ್ಳುತ್ತೆ ನೋಡ್ಕೊಂಡು ಹಾಕೋ.
4 ಸ್ಪೂನ್ ಹಾಕೊಂಡ್ರಾ? ಹಾಕಿದೆ, ನೋಡ್ತೀನಿ. 4 ಹಾಕಿದ್ದು ನೋಡೋಣ. ಇದು ರೈಸ್ ಹಾಕ್ಬಿಟ್ಟು ನೀವು ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸೋದಾದರೆ ನೋಡಿಕೊಂಡು ನಾನು ಗ್ರೇವಿಗೆ ಆಗೋಷ್ಟು ಮಾತ್ರ ಹಾಕ್ತೀನಿ. ಮೊದಲು ನಾನು ಅನ್ನಕ್ಕೆ ಉಪ್ಪು ಹಾಕಿರುತ್ತೆ, ಹಾಗಾಗಿ ನೋಡಿಕೊಂಡು ನೀವು ಮಾಡುವಾಗ ನೋಡ್ಕೊಂಡು ಹಾಕಬೇಕಾಗುತ್ತೆ. ಓಕೆ, ಈಗ ಇದು ರೆಡಿ ಆಗಿದೆ. ಬೌಲ್ಗೆ ಹಾಕ್ಕೊಡ. ಇಲ್ಲಿದೆ ತಗೊಳ್ಳಿ. ರಿಷಿಕಾ ಅವರೇ, ರೆಡಿಯಾಗಿದೆ ನಮ್ಮ ಮನೆ ಕ್ಯಾಪ್ಸಿಕಮ್ ಮಸಾಲಾ ರೈಸ್. ತಿಂದ್ಬಿಟ್ಟು ಟೇಸ್ಟ್ ಮಾಡಿ. ಇದನ್ನ ಮೊಸರು ಬಜ್ಜಿ ಜೊತೆ ಬೇಕಾದರೂ ತಿನ್ಬೋದು, ಸಾಸ್ ಬೇಕಾದರೂ ಹಾಕೊಂಡು ತಿನ್ಬೋದು. ಹೌದಾ? ಬೇಕು. ಥ್ಯಾಂಕ್ ಯು ಸೋ ಮಚ್. ಶೈಲಜಾ ಅವರು ನಮಗೋಸ್ಕರ ಅಂತ ಕ್ಯಾಪ್ಸಿಕಮ್ ಮಸಾಲಾ ರೈಸ್ನ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಓಕೆ, ಬನ್ನಿ ಸ್ಪೈಸಿ ಆಗಿರೋ ರೆಸಿಪಿನ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅವ್ರನ್ನ ಪರಿಚಯ ಮಾಡಿಕೊಡಿ. ಇವಳು ನನ್ನ ಮಗಳು ವರ್ಷ ಅಂತ. ನಮಸ್ತೆ. ಏನು ಮಾಡ್ಕೊಂಡಿದ್ದೀರಾ? ಇವಾಗ 10th ನಾನು. 10th ಓದ್ತಾ ಇದ್ದೀರಾ? ಸೊ ಅಮ್ಮ ಮಾಡೋ ಕೈ ರುಚಿ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ ನಿಮಗೆ? ಖಂಡಿತ. ಅವ್ರು ಮಾಡೋ ಯಾವ ರೆಸಿಪಿ ತುಂಬ ಇಷ್ಟ ನಿಮಗೆ? ನನಗೆ ಎಲ್ಲ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಅಂದರೆ ಅವರು ಬಿಸಿಬೇಳೆಬಾತು, ಟೊಮೆಟೊ ಗೊಜ್ಜು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ತುಂಬ ಇಷ್ಟ ನಿಮಗೆ. ಅದು ಬಿಟ್ಟು ಬೇರೆ ಏನು ಇಷ್ಟ? ಅಷ್ಟೇ, ಅದು ಅಷ್ಟೊಂದಿಲ್ಲ, ಇಲ್ಲ ತಿಂತೀನಿ. ಓಕೆ. ನನ್ನ ಮಗ ಇರಬೇಕಿತ್ತು. ಅವನೀಗ PUC ಇರೋದ್ರಿಂದ ಅವನನ್ನು ಹಾಸ್ಟೆಲ್ ಬಿಟ್ಟಿದ್ದೀನಿ. ಹೌದಾ? ಹಾಸ್ಟೆಲ್ ಹೋಗ್ತಾ ಇದ್ದಾನೆ. ಇದೊಂದು ವರ್ಷ ಬಂದ್ಬಿಡ್ತಾರೆ ವಾಪಸ್. ಟೋಟಲ್ ನಿಮ್ಮ ಮನೇಲಿ ನೀವು, ನಿಮ್ಮ ಯಜಮಾನ್ರು, ಮಗಳು, ನಮ್ಮ ಅತ್ತೆ, ನಮ್ಮ ಮಾವ, ನಿಮ್ಮ ಅತ್ತೆ ನಮ್ಮ ಮಾವ, ನಾದಿನಿ ಮಕ್ಕಳು. ಹಾಂ. ಓಕೆ, ಟೇಸ್ಟ್ ಮಾಡೋಣ ಅಲ್ಲ? ನಿಮ್ಮ ಫೇವ್ರೆಟ್ ಫುಡ್ ಅಂದರೆ ಯಾವುದು? ಬದನೆಕಾಯಿ ಗೊಜ್ಜು. ನಾನು ಹೇಳಿದ್ನಲ್ಲ, ಪುಳಿಯೋಗರೆ. ಪುಳಿಯೋಗರೆ. ನಿಮ್ಮ ಮಗಳು ಬೇರೆ ಹೇಳ್ತಿದ್ದಾಳೆ. ಬದನೆಕಾಯಿ ಗೊಜ್ಜು ಅವರೇ ಮಾಡ್ತಾರೆ, ಚೆನ್ನಾಗಿರುತ್ತೆ ಅವ್ರು ಮಾಡಿ. ಯಾವುದು ನನಗೆ ಗೊತ್ತಿಲ್ಲ. ಬದನೆಕಾಯಿ ಗೊಜ್ಜು ಜೊತೆ ಚಪಾತಿ ಇಲ್ಲ ರೋಟಿ ಚೆನ್ನಾಗಿರುತ್ತೆ. ನೋಡಿ, ನಿಮ್ಗಿಂತ ಜಾಸ್ತಿ ನಿಮ್ಮ ಮಗಳು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾಳೆ. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸಖತ್ತಾಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ. ತಿಂತಾ ಇದ್ರೆ ಹಂಗೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈ ಕ್ಯಾಪ್ಸಿಕಮ್ ಇದೆಯಲ್ಲ, ತುಂಬ ಹೆವಿ ಟೇಸ್ಟ್ ಕೊಡುತ್ತೆ. ನಿಮ್ಮ ಕೈ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನಮ್ಮ VR ಕಿಚನ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ತಂದಿದ್ದೀವಿ, ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೈ ರುಚಿ ಕೂಡ ತುಂಬಾ ಚೆನ್ನಾಗಿತ್ತು. ನಿಮ್ಗೇನು ಅನಿಸ್ತಾ ಇದೆ ಈ ಕೈ ರುಚಿ? ಆಲ್ ಸೇಮ್, ಎಲ್ಲ ಮನೇಲಿ ಹೆಂಗೆ ಮಾಡ್ತಾರೋ ಹಾಗೆ ಇದೆ, ಏನು ಚೇಂಜಸ್ ಇಲ್ಲ. ಸೊ ನಾರ್ಮಲ್. ಅಂದರೆ ನಾನು ಇವಾಗ ಫಸ್ಟ್ ಟೈಮ್ ತಿಂತಿದ್ದೀನಲ್ಲ, ನಂಗೆ ತುಂಬಾ ಸ್ಪೆಷಲ್ ಆಗಿದೆ. ನಮಗೆ ಡೈಲಿ ತಿಂತೀನಲ್ಲ, ಸೊ ನನಗೇನು ಅನಿಸ್ತಾ ಇಲ್ಲ ಅಷ್ಟೊಂದು. ಓಕೆ, ನಿಮ್ಮ ಈ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಿಮ್ಮ ಹೋಟೆಲಿಗೆ ಬರ್ತೀವಿ, ನೀವು ದೋಸೆ ಮಾಡಿಕೊಡ್ಲೇಬೇಕು ನನಗೆ. ಖಂಡಿತ ಬನ್ನಿ ಮಾಡ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಶೈಲಜಾ ಅವ್ರು ಮಾಡಿರೋ ಕ್ಯಾಪ್ಸಿಕಮ್ ಮಸಾಲಾ ರೈಸು ತುಂಬಾ ಚೆನ್ನಾಗಿತ್ತು. ನಿಮ್ಮ ಮನೇಲೂ ಟ್ರೈ ಮಾಡಿ, 100% ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಆಗಲೇಬೇಕು, ಅಷ್ಟೊಂದು ಚೆನ್ನಾಗಿದೆ. ಸೊ ನೀವೇನಾದರೂ ನಮ್ಮ VR ಕಿಚನಲ್ಲಿ ನಿಮ್ಮ ಕೈ ರುಚಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಡೀಟೇಲ್ಸ್ ಕಳಿಸಿ, ನಿಮ್ಮ ಕೈ ರುಚಿನ ತೋರಿಸೋ ಜವಾಬ್ದಾರಿ ನಮ್ಮದು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.